ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ನಾನಿವತ್ತು ಪುದೀನ ರೈಸ್ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಜೀರಿಗೆ, ಚಕ್ಕೆ ಲವಂಗ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಅದನ್ನು ಯಾವುದೂ ನಾನು ಹುರ್ಕೊಂಡಿಲ್ಲ, ಡೈರೆಕ್ಟ್ ಹಾಗೇ ಹಾಕಿದ್ದೀನಿ ಮಿಕ್ಸಿಗೆ. ಅದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕಿದ್ರಿಂದ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಬೇಕಿದ್ದರೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಬೋದು, ಬಟ್ ನಾನು ಒಣಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿರೋವಂಥ ಪೇಸ್ಟ್ನ ಹಾಕ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಯಾಕಂದರೆ ರುಬ್ಬಕ್ಕಿಂತ ಮುಂಚೆ ನಾವು ಯಾವುದನ್ನು ಹುರ್ಕೊಂಡಿರಲಿಲ್ಲ, ಹಾಗಾಗಿ. ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಅನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಸಿಂಪಲ್ಲಾಗಿ ಪುದೀನ ರೈಸ್ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಬೇಕಿದ್ರೆ ನಿಂಬೆಹಣ್ಣು ಹಾಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸ್ವಲ್ಪ ಬೇಗನೂ ಕೂಡ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಸೊ ಅಲ್ಲಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ನ ನಾವು ತಿನ್ಕೊಂಬಂದ್ವಿ. ಸೊ ಅಲ್ಲಿ ಕಚೌರಿ ಕೂಡ ತೊಗೊಂಡಿದ್ವಿ ಆ್ಯಂಡ್ ಸಮೋಸ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ನಾನು ಸಮೋಸ ಆ್ಯಕ್ಚುಲಿ ಹೊರಗಡೆ ಟ್ರೈ ಮಾಡಿದ್ದು. ಅಲ್ಲೇ ಬರುವಾಗ ಸ್ವಲ್ಪ ತರಕಾರಿಗಳನ್ನ ತೊಗೊಂಬಂದೆ. ಬೀನ್ಸ್ ಮತ್ತು ಮೆಣಸಿನ್ಕಾಯಿ ಒಂದು ಕಡೆ ತೊಗೊಂಡೆ. ಈ ಮೆಣಸಿನ್ಕಾಯಿಗೆ ಕನ್ನಡದಲ್ಲಿ ಯಾವ ವೆರೈಟಿ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಐ ಥಿಂಕ್ ಜಲಪಿನೋಸ್ ಅಂತ ಇಂಗ್ಲೀಷಲ್ಲಿ ಕರಿಬೋದು. ಇದೇ ವೆರೈಟಿ ಅನಿಸುತ್ತೆ. ನಾನು ಯಾವತ್ತೂ ಇದನ್ನು ಅಡುಗೆ ಯೂಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ತಂದೆ. ನಿಮ್ಗೆ ಯಾರಿಗಾದ್ರೂ ಈ ಹೆಸರು ಕನ್ನಡದಲ್ಲಿ ಗೊತ್ತಿದ್ದರೆ ಮೆನ್ಷನ್ ಮಾಡಿ ಕಮೆಂಟ್ಸಲ್ಲಿ. ಈ ಥರ ಹೊಸದು ಯಾವುದಾದ್ರು ತರಕಾರಿ ತಂದಾಗ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ಮೆಂಟ್ ಇರುತ್ತೆ. ಅವ್ರು ಕೇಳಿದಾಗ ಅವರು ನಾರ್ಮಲ್ ಬಜ್ಜಿನೂ ಮಾಡ್ಕೊಬೋದು ಅಥವಾ ಪಲ್ಯಕ್ಕೂ ಹಾಕ್ಬೋದು ಅಂತ ಹೇಳಿದ್ರು. ಸೊ ನಂಗೆ ಎಕ್ಸಾಕ್ಟಾಗಿ ಹೆಂಗೆ ಯೂಸ್ ಮಾಡ್ತಾರೆ ಇದನ್ನೇ ಅಂತ ಅಷ್ಟು ಗೊತ್ತಿಲ್ಲ. ಪಿಜ್ಜಾಸ್ನಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ಅಂದ್ಕೊತೀನಿ ಇದನ್ನು. ಹಾಗೆ ಬೇರೆ ಕಡೆ ಮತ್ತೆ ಬರುವಾಗ ಸ್ವಲ್ಪ ತೊಗರಿಕಾಯಿ, ಹಸಿ ಕಾಳಿನ ಸೀಸನ್ ಇರೋದ್ರಿಂದ ಕ್ಯಾರೆಟು, ಸೌತೆಕಾಯಿ, ಮೂಲಂಗಿ, ಬದನೆಕಾಯಿ, ಎಲೆಕೋಸು, ಆಲೂಗಡ್ಡೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕು ಹಾಗಾಗಿ, ಆ್ಯಂಡ್ ಟೊಮೆಟೋಸ್ ಎಲ್ಲ ಈ ವಾರಕ್ಕೆ ಆಗೋಷ್ಟು ತರಕಾರಿಗಳನ್ನ ಕೂಡ ನಾನು ಶಾಪಿಂಗ್ ಮಾಡ್ಕೊಂಬಂದೆ. ಮನೆಗೆ ಬಂದ ಮೇಲೆ ಪ್ಲಾಜೋ ಪ್ಯಾಂಟ್ಸ್ ಎಲ್ಲ ನಾವೇ ಈ ಸಲ ಸ್ಟಿಚ್ ಮಾಡಿಸಿದ್ವಿ. ಅದೆಲ್ಲ ಬಂದಿತ್ತು. ಸೊ ನಾನು ಕ್ರಾಸ್ ಚೆಕ್ ಮಾಡ್ತಾಯಿದ್ದೆ. ತುಂಬ ಡಿಫ್ರೆಂಟ್ ಕಲರ್ಸ್ನಲ್ಲಿ ಮತ್ತು ಪ್ಯಾಟರ್ನ್ಸಲ್ಲಿ ಈ ಸಲ ನಾವು ಸ್ಟಿಚ್ ಮಾಡಿಸಿದ್ದೀವಿ. ಸೊ ವೈಟಿಂದ ಲೈಟ್ ಬ್ಲೂ, ಮರೂನ್ ಕಲರ್, ಆಮೇಲೆ ಪ್ರಿಂಟೆಡಲ್ಲೂ ಒಂದು ಎರಡು ಬೇರೆ ಬೇರೆ ವೆರೈಟಿ ನಾವು ಈ ಸಲ ಸ್ಟಿಚ್ ಮಾಡಿಸಿದ್ವಿ. ಸೊ ಹೋಪ್ಫುಲಿ ನಿಮಗೆ ಮಿನಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.